ನೋಡಿ ವೀಕ್ಷಕರೇ, ಇವತ್ತು ನಾನು ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕೇಸರಿ ಬಾತ್ಗೆ ಬೇಕಾಗಿರೋ ಸಾಮಾನುಗಳು: 1 ಕಪ್ ರವೆ, ಅದರಲ್ಲಿ 3/4 ಕಪ್ ಸಕ್ಕರೆ. 3/4 ಅಂದರೆ ಇದು ಕರೆಕ್ಟ್ ಆಗುತ್ತೆ. ತುಂಬ ಸ್ವೀಟ್ ಬೇಕಂದ್ರೆ ಇದ್ರಲ್ಲಿ ಫುಲ್ ಹಾಕೊಬೋದು. 1 ಕಪ್ ರವೆ, 1 ಕಪ್ ಸಕ್ಕರೆ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಕಡಲೆಕಾಯಿ ಎಣ್ಣೆ, ಸ್ವಲ್ಪ ಏಲಕ್ಕಿ ಪುಡಿ, ಏಲಕ್ಕಿ ದಳ ಮತ್ತು ಕೇಸರಿ ಬಣ್ಣ. ಇಷ್ಟನ್ನು ಹಂಗೆ ಬೇಕಾಗುತ್ತೆ ಕೇಸರಿ ಬಾತ್ಗೆ. ಈಗ ನೋಡಿ, ನಾನು ಒಲೆ ಮೇಲೆ ಹಚ್ಚಿ ಇಟ್ಟಿದ್ದೀನಿ. ಈಗ ರವೆ ಹುರ್ಕೊತೀನಿ. ರವೆನ ಆದಷ್ಟು ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಹುರ್ಕೊಬೇಕು. ಇದನ್ನು ನೋಡಿ, ಹೀಗೆ ರವೆ ಹುರಿದಾಯಿತು. ಇದು ಕೆಂಪಗೆ ಹೀಗೆ ಹುರ್ಕೊಬೇಕು, ಸೀಸಲೂಬಾರ್ದು. ಮತ್ತು ಅದನ್ನು ನೋಡಿ ಹೀಗೆ ಈ ಥರ ಹುರ್ಕೊಬೇಕು. ಹುರ್ಕೊಂಬಿಟ್ಟು ಹೀಗೆ 1 ಕಪ್ಪಿಗೆ ಇದನ್ನು ಸರ್ವ್ ಮಾಡಿಬಿಟ್ಟು ಇದು ಒಂದು ಸ್ವಲ್ಪ ಎಣ್ಣೆ, 3 ಸ್ಪೂನ್ ತುಪ್ಪ, ಹಾಕಿ ಸ್ವಲ್ಪ ಅದು ಕಾಯ್ದ ಮೇಲೆ ನೋಡಿ ಕಾದಿದೆ. ಈಗ ದ್ರಾಕ್ಷಿ ಮತ್ತು ಸ್ವಲ್ಪ ಆಗಲೇ ನಾನು ಗೋಡಂಬಿ ಹುರಿದಿಟ್ಕೊಂಡಿದ್ದೆ, ಇದನ್ನು ಎರಡನ್ನು ಹೀಗೆ ಹುರ್ಕೊಬೇಕು. ಆ ದ್ರಾಕ್ಷಿ ಗುಂಡಗಾಗಬೇಕು, ಗೋಡಂಬಿನೂ ಹೀಗೆ ಹಿಂಗಾಗಬೇಕು. ಈಗ ಎಲ್ಲ ಆದಮೇಲೆ ಈಗ ಮತ್ತೆ ಹುರಿದಿರುವ ರವೆಯನ್ನು ಮತ್ತೆ ಇದಕ್ಕೆ ಮಿಕ್ಸ್ ಮಾಡಬೇಕು. ಮತ್ತು ಸಕ್ಕರೆ ಹೇಳಿದ್ನಲ್ಲ, ಅದರ 3/4 ಕಪ್ಪು ಸಕ್ಕರೆ ಅದನ್ನು ಹಾಕಿ ಇದು ಮಾಡ್ಕೋಬೇಕು. ಮತ್ತು ಎಣ್ಣೆಲ್ಲ ಮತ್ತೆ ಹೀಗೆ ಹುರಿಬೇಕು. ಮತ್ತು ಆಮೇಲೆ ಸ್ವಲ್ಪ ಕೇಸರಿ ದಳವನ್ನು ಮಿಕ್ಸ್ ಮಾಡ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ತುಂಬ